ಎಲ್ಲ ಫ್ರೆಂಡ್ಸ್ ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಏನಪ್ಪ ಅಂತಂದರೆ ಜೀವನದಲ್ಲಿ ತುಂಬ ನೊಂದು ಬೆಂದು ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಸ್ಟೋರಿಯನ್ನು, ಕಥೆಯನ್ನು ಹೇಳೋಣ ಅಂತೇಳ್ಬಿಟ್ಟು ಇಲ್ಲಿ ಇವತ್ತು ಬಂದಿದ್ದೀನಿ. ಅಂದರೆ ಇವತ್ತು ನೋಡಿ, ಜೀವ ಇದೆ, ಆದರೆ ಜೀವಕ್ಕೆ ಇವತ್ತು ಎಷ್ಟೋ ಜೀವಗಳಿಗೆ ನೆಮ್ಮದಿ ಇಲ್ಲ. ಹಾಗೆ ಜೀವನ ಇದೆ, ಎಷ್ಟೊಂದು ಜನಗಳಿಗೆ ಜೀವನ ಇದೆ, ಆದರೆ ಜೀವನಕ್ಕೆ ಅರ್ಥನೇ ಇಲ್ಲ. ಆ ರೀತಿ ಆಗೋಗ್ಬಿಟ್ಟಿದೆ ಈಗಿನ ಸಮಾಜ. ಹಾಗೆ ನಗುಗಿರೋ ಬೆಲೆ ಅಳುಗೆ ಮೊದಲೇ ಇಲ್ಲ ಅಲ್ವಾ? ಹಾಗೆ ಹಣಕ್ಕಿರ್ತಕ್ಕಂತಹ ಬೆಲೆ ಗುಣಕ್ಕೆ ಇಲ್ಲವೇ ಇಲ್ಲ. ಹಾಗೆ ಸುಳ್ಳಿಗಿರೋ ಬೆಲೆ ಸತ್ಯಕ್ಕಿದೆಯಾ? ಇಲ್ಲ. ಅದು ಸುಳ್ಳು ಕ್ಷಣಿಕನೇ ಇರ್ಬೋದು, ಆದರೆ ಆ ಕ್ಷಣಕ್ಕೆ ಸತ್ಯಕ್ಕೆ ಬೆಲೆನೇ ಇಲ್ಲ. ಹೀಗಾಗಿದೆ ನಮ್ಮ ಪ್ರಪಂಚ. ಬನ್ನಿ, ಹಾಗೆ ಜೀವನದಲ್ಲಿ ತುಂಬ ನೊಂದೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಕತೆ, ಅಂಗಾಂಗಗಳ ವ್ಯಾಪಾರಿ ಅಂತ ಹೇಳಿಬಿಟ್ಟು ಕತೆ. ಓಕೆನಾ? ಕತೆಗೆ ಹೋಗೋಣವಾ? ಏನಪ್ಪ ಅಂತಂದರೆ, ಅವನು ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಗುಣಪಾಲ ಅಂತ ಅವನ ಹೆಸರು. ಓಕೆನಾ? ಅವನು ಏನಪ್ಪ ಅಂತಂದರೆ ಗುರುಕುಲ ವಿದ್ಯಾಭ್ಯಾಸವನ್ನು ಮುಗಿಸಿದ. ಗುರುಕುಲ ವಿದ್ಯಾಭ್ಯಾಸವನ್ನು ಮುಗಿಸೋ ಅವನ ಜೀವನ ಮಾಡೋದಕ್ಕೆ, ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಾಗ ಅವನಿಗೆ ಏನು ಬೇಕು? ಜೀವನ ಮಾಡೋದಕ್ಕೆ ಒಳ್ಳೆ ಆಗಿರ್ತಕ್ಕಂಥ ಒಂದು ಉದ್ಯೋಗ ಬೇಕು, ಒಳ್ಳೆ ಸಂಬಳ ಬರೋದು ಇಲ್ಲ ಒಳ್ಳೆ ಇನ್ಕಮ್ ಬರ್ತಕ್ಕಂಥ ಒಂದು ಉದ್ಯೋಗ ಬೇಕು. ಅದಕ್ಕೆ ಮೊದಲನೇದಾಗಿ ಏನು ಬೇಕು? ಹಣದ ಸಹಾಯ ಅವನಿಗೆ ಬೇಕು. ಏನು ಮಾಡ್ತಾನೆ? ಸುಮಾರು ಜನಗಳ ಹತ್ರ ಹೋಗಿ ನನಗೆ ಹಣದ ಸಹಾಯವನ್ನು ಮಾಡಿ, ನಾನು ಯಾವುದಾದ್ರು ಒಂದು ವ್ಯಾಪಾರವನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ತುಂಬ ಕೇಳ್ಕೊತಾನೆ. ಆದರೆ ಜನಗಳಿಗೆ, ಈಗಿನ ಜನಗಳ ನಂಬಿಕೆಯನ್ನು ಮೊದಲೇ ಕಳ್ಕೊಂಡ್ಬಿಟ್ಟಿದ್ದೀವಲ್ವ, ಎಲ್ಲ ಜನರ ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವನಿಗೇನು ಹೇಳ್ತಾರೆ, ನೋಡು, ನಿಂಗೆ ಹಾಗೆ ಸಾಲ ಕೊಡೋಕ್ಕಾಗಲ್ಲ, ನಿನ್ನತ್ರ ಯಾವುದಾದ್ರು ಒಂದು ಅಮೂಲ್ಯವಾದ ವಸ್ತು ಇದ್ದರೆ ಅದನ್ನು ತೊಗೊಂಡು ಬಾ, ಆ ಅಮೂಲ್ಯವಾದ ವಸ್ತುವನ್ನು ಇಟ್ಕೊಂಡು ನಾವು ನಿನಗೆ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಧನಿಕರು, ಎಲ್ಲ ಶ್ರೀಮಂತರು ಈ ರೀತಿಯೇ ಹೇಳ್ತಾ ಇರ್ತಾರೆ. ಹೀಗಿರುವಾಗ ಅವನ ಹತ್ರ ಯಾವುದೇ ಅಮೂಲ್ಯವಾದ ವಸ್ತು ಸಹ ಇರೋಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಇದು ಹೀಗೆ ಇದ್ದರೆ ಸಾಲಲ್ಲ, ಸರಿ ಹೋಗಲ್ಲ, ನನಗೆ ಜೀವನನೂ ಮಾಡೋಕ್ಕಾಗಲ್ಲ, ಈ ಹಸಿವನ್ನು ತಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಒಂದು ಸಾರಿ ನದಿ ದಂಡೆಗೆ ಹೋಗಿ ಕೂತ್ಕೊಂಡು ಯೋಚನೆ ಮಾಡಿ, ಬೇಡ, ನನಗೆ ಈ ಜೀವನ ಬೇಡ ಅಂತ ಹೇಳ್ಬಿಟ್ಟು ನಾನು ಆತ್ಮಹತ್ಯೆಯನ್ನು ಮಾಡ್ಕೋಬೇಕು ಅಂತ ಅವನೇನು ಮಾಡ್ತಾನೆ, ನದಿಗೆ ಹಾರು ಬಿಡೋಣ ಅಂತ ಹೇಳ್ಬಿಟ್ಟು ನದಿ ಹತ್ರ ಹೋಗ್ತಾನೆ. ಹೋಗಿ ಕೂತ್ಕೊಂಡು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅದೇ ರಸ್ತೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಒಂಟೆ ಮೇಲೆ ಕೆಲವು ಸಾಮಾನುಗಳನ್ನು, ಖರ್ಜೂರ ಮತ್ತು ಕಬ್ಬಿನ ಜಲ್ಲೆಗಳನ್ನು ಹೊತ್ಕೊಂಡು ಒಂಟೆ ಮೇಲೆ ಹಾಕ್ಕೊಂಡು, ಗಂಟನ್ನು ಹಾಕ್ಕೊಂಡು ಅದೇ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ. ಆವಾಗ ಆ ವ್ಯಕ್ತಿ ಅಚಾನಕ್ಕಾಗಿ ಈ ಗುಣಪಾಲನನ್ನು ನೋಡಿದಾಗ, ಇವನು ಯಾವುದೋ ಅವಘಡವನ್ನು ಸಂಭವಿಸೋ ಹಾಗಿದೆ, ಇವನೇನೋ ಜೀವ ಕಳ್ಕೊಳ್ಳೋಕ್ಕೆ ಅಲ್ಲಿ ನಿಂತಿದ್ದಾನೆ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಅವನನ್ನು ನೋಡಿಬಿಟ್ಟು ಇವನು ಆ ಒಂಟೆಯಿಂದ ಕೆಳಗಡೆ ಇಳಿದು ಅವನ ಬಳಿಗೆ ಹೋಗಿ ಅವನಿಗೆ ಕೇಳ್ತಾನೆ, ಏನು ಮಾಡ್ತಾ ಇದೀಯ ಅಲ್ಲಿ ಅಂಥೇಳಿ ಕೇಳ್ತಾನೆ. ಏನಿಲ್ಲ, ಜೀವನದಲ್ಲಿ ಸಾಕಾಗೋಯ್ತು, ನನಗೆ ಹಸಿವನ್ನು ತಡೆಯೋದಕ್ಕಾಗಲ್ಲ, ನನಗೆ ಯಾರೂ ಹಣದ ಸಹಾಯವನ್ನು ಕೊಡ್ತಾ ಇಲ್ಲ, ಹಾಗಾಗಿ ನಾನು ಈ ಜೀವನವನ್ನು ಅಂತ್ಯ ಮಾಡ್ಕೋಬೇಕು ಅಂತ ಇಲ್ಲಿ ಬಂದಿದ್ದೀನಿ, ನನಗೆ ಹಸಿವನ್ನು ತಡೆಯೋಕ್ಕಾಗ್ತಾ ಇಲ್ಲ ಅಂಥೇಳಿ ಹೇಳ್ತಾನೆ. ನನಗೇನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಹಾಗಿರುವಾಗ ಅವನೇನು ಹೇಳ್ತಾನೆ, ಅಯ್ಯೋ ಪೆದ್ದುಗುಂಡ, ನೋಡಲಿ, ನಾನು ಒಂಟೆ ಮೇಲೆ ಗಂಟನ್ನು ಹಾಕ್ಕೊಂಡು ಬರ್ತಿದ್ದೀನಲ್ಲ, ಅದೇನಂತ ಅಂದ್ಕೊಂಡಿದ್ಯಾ? ನೋಡಲಿ, ಅಲ್ಲಿ ಒಂದು ಕಡೆ ಗಂಟಲ್ಲಿ ಕಣ್ಣುಗಳಿದ್ದಾವೆ, ಇನ್ನೊಂದು ಕಡೆ ಗಂಟಲ್ಲಿ ಕೈಕಾಲಿಗಳೆಲ್ಲ ಇದ್ದಾವೆ, ಗೊತ್ತಾ? ಹೇಗೆ ಬೇಕಾದರೂ ಜೀವನ ಮಾಡ್ಬೋದು, ಗೊತ್ತಾ ಅಂಥೇಳಿ ಅವನು ಹೇಳ್ತಾನೆ. ಹಾಗಾದರೆ ನನಗೂ ಅದೇ ವ್ಯಾಪಾರ ಮಾಡಿ ಅಂತ ಹೇಳ್ತೀರಾ ಅಂತ ಈ ಗುಣಪಾಲ ಕೇಳ್ತಾನೆ. ಅಲ್ಲ, ಹಾಗಲ್ಲ, ಅದೇ ವ್ಯಾಪಾರ ಮಾಡಿ ಅಂತಲ್ಲ, ಒಂದು ಕೆಲಸ ಮಾಡು, ನಿಂದು 2 ಕಣ್ಣುಗಳನ್ನು ನನಗೆ ಕೊಟ್ಟುಬಿಡು, ಒಂದೊಂದು ಕಣ್ಣಿಗೂ 1,00,000 ರೂಪಾಯಿಯನ್ನು ನಾನು ನಿನಗೆ ಕೊಡ್ತೀನಿ ಅಂತ ಅವನು ಹೇಳ್ತಾನೆ. 1,00,000 ನನ್ನ 2 ಕಣ್ಗಳ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಅವನು ಹೇಳ್ತಾನೆ, ನಿನ್ನ 2 ಕಣ್ಣನ್ನು ದುಡ್ಡು ಕೊಟ್ಟಾದ ತಕ್ಷಣ ನಾನು ಚೂಪಾಗಿರ್ತಕ್ಕಂತಹ ಒಂದು ಚಾಕುವಿನಿಂದ ನಿನ್ನ ಕಣ್ಣುಗಳನ್ನೆಲ್ಲ ತೊಗೊಂಡ್ಬಿಡ್ತೀನಿ ಅಂತಾನೆ. ಹೌದಾ ಅಂತೇಳ್ಬಿಟ್ಟು ಇವನು ಯೋಚನೆ ಮಾಡಿ, ಇಲ್ಲ ಇಲ್ಲ ಇಲ್ಲ, ನೀನು ಹಣ ಕೊಟ್ಟರೆ ನಾನು ಈ ಪ್ರಪಂಚ ನೋಡೋದು ಹೇಗೆ? 1,00,000 ಕೊಟ್ಟರೆ ನಾನು ಅದನ್ನು ನೋಡೋದು ಹೇಗೆ? ನಿನಗೆ ಕಣ್ಣು ಕೊಟ್ಬಿಟ್ರೆ ಖಂಡಿತ ಸಾಧ್ಯ ಇಲ್ಲ, ನನ್ನ ಕಣ್ಣುಗಳನ್ನು ನಾನು ಕೊಡಲ್ಲ ಅಂಥೇಳಿ ಹೇಳ್ತಾನೆ. ಹಾಗಾದರೆ ನೀನು 2 ಕೈಗಳಿದಾವಲ್ಲ, ಅವನು ಕೊಟ್ಟುಬಿಡು, 1,00,000 ನಿನಗೆ ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಹಾಗಾದರೆ ನೀನು 1,00,000 ಕೊಟ್ಟರೆ, ನಾನು 2 ಕೈಗಳನ್ನು ನಿನಗೆ ಕೊಟ್ಟುಬಿಟ್ರೆ, ಆ ಕೊಟ್ಟಿರೋ ಹಣವನ್ನು ನಾನು ಎಣಿಸೋದಕ್ಕೆ ಇನ್ನೊಬ್ಬರ ಸಹಾಯವನ್ನು ತಗೋಬೇಕಾಗತ್ತೆ, ಆನಂತರ ಯಾವುದೇ ವಸ್ತುಗಳನ್ನು ಮುಟ್ಟೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಸರಿ ಹೋಯಿತು, ಕಣ್ಣು ಬೇಡ, ಕೈ ಬೇಡ, ನೀನು 2 ಕಾಲುಗಳನ್ನಾದರೂ ಕೊಟ್ಟುಬಿಡು, ನಿನಗೆ ಇನ್ನೂ 2 ಲಕ್ಷಗಳನ್ನು ಕೊಟ್ಬಿಡ್ತೀನಿ ಅಂತೇಳಿ ಹೇಳ್ತಾನೆ. ಕಾಲುಗಳನ್ನು, ಅಯ್ಯೋ ದೇವ್ರೆ, ಅವನಿಗೆ ಸಿಟ್ಟು ಬಂದುಬಿಡುತ್ತೆ, ನನ್ನ ಕಾಲುಗಳನ್ನು ಕೊಡಬೇಕಾ? ನನಗೆ ಬೇಕು ಅಂದರೆ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಹೋಗೋ ಅಂಥ ಒಂದು ಕಾಲುಗಳು, ನಾನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗೋಂಥ ಒಂದು ಕಾಲುಗಳನ್ನು ಕೊಡಬೇಕಾ ನಿನಗೆ ಅಂತ ಹೇಳ್ಬಿಟ್ಟು ಅವನು ಅಂತಾನೆ. ಇದು ಸಾಧ್ಯ ಇಲ್ಲ ಅಂತ.
ಒಂದು ಕೆಲಸ ಮಾಡು, ಯಾವುದೂ ಸಾಧ್ಯ ಇಲ್ಲ ಆದರೆ ಇಡೀ ನಿನ್ನ ದೇಹವನ್ನೇ ಕೊಟ್ಬಿಡು, 1,00,00,000 ರೂಪಾಯಿ ಕೊಡ್ತೀನಿ ನಿನಗೆ ಅಂತ ಹೇಳ್ತಾನೆ. 1,00,00,000 ರೂಪಾಯಿನ ಅಂತಾನೆ. ಆದರೂ ಒಂದು ಸರಿ ಯೋಚನೆ ಮಾಡಿ ಆಮೇಲೆ ಸಿಟ್ಟು ಬಂದುಬಿಡುತ್ತೆ ಅವನಿಗೆ. ನಾನು ಅಂದರೆ ನೀನು 1,00,00,000 ಕೊಟ್ಟು ನಿನ್ನ ದೇಹವನ್ನು ನಾನು ತೊಗೊಂಡು ಏನು ಮಾಡ್ತೀನಿ, ಕಣ್ಣು ಬೇರೆ, ಮೂಗು ಬೇರೆ, ಕಿವಿ ಬೇರೆ, ಕೈ ಕಾಲುಗಳು ಬೇರೆ, ನಿನ್ನ ಹೊಟ್ಟೆಲಿರೋ ಹೃದಯ ಬೇರೆ, ಕಿಡ್ನಿ ಬೇರೆ, ಇವನ್ನೆಲ್ಲ ಬೇರೆ ಬೇರೆ ಮಾಡ್ಕೊಂಡು ನಾನು ವ್ಯಾಪಾರ ಮಾಡ್ಕೋತೀನಿ ಅಂತ ಅವನು ಹೇಳ್ತಾನೆ. ಆಗ ಅವನಿಗೆ ಅನಿಸುತ್ತೆ, 1,00,00,000 ಅಲ್ಲ, ನೀನು 10,00,00,000 ಕೊಟ್ಟರು ನಾನು ನನ್ನ ದೇಹವನ್ನು ನಿನಗೆ ಕೊಡಲ್ಲ, ನಾನು ನೀನು ಯಾವ ರೀತಿ ವ್ಯಕ್ತಿ ಅಂತೇಳಿ ಅವನಿಗೆ ಬೈತಾನೆ. ಹಾಗಾದರೆ ಅವನೇನು ಮಾಡ್ತಾನೆ, ಆ ನಂತರ ಅವನು ಧನಿಕ ಹೇಳ್ತಾನೆ, ಅಂದರೆ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ನಲ್ಲ ರೋಡಲ್ಲಿ, ಅವನು ಒಂಟೆ ಮೇಲೆ ಖರ್ಜೂರ ಮತ್ತು ಕಬ್ಬಿನ ಜಲ್ಲೆ ಎಲ್ಲ ಹಾಕ್ಕೊಂಡು ಬರ್ತಿದ್ನಲ್ಲ, ಅವನು ಹೇಳ್ತಾನೆ, ಅಯ್ಯೋ ಪುಣ್ಯಾತ್ಮ, ನಿನ್ನ ಕೈ ಕಾಲುಗಳನ್ನು ನಾನು ತೊಗೊಂಡು ನಾನು ಏನು ಮಾಡಲಿ, ನೋಡು ನೀನು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕೈ ಕಾಲು ಕಣ್ಣು ದೇಹ ಎಲ್ಲ ಚೆನ್ನಾಗಿ ಕೊಟ್ಟಿದ್ದೇನೆ ಭಗವಂತ ನಿನಗೆ, ಅವನ್ನ ಸರಿಯಾದ ರೂಪದಲ್ಲಿ ಉಪಯೋಗವನ್ನು ಮಾಡ್ಕೊ, ನೀನು ಆಗ ಜೀವನದಲ್ಲಿ ಮುಂದೆ ಬರ್ತೀಯಾ. ಅದನ್ನು ಬಿಟ್ಟು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಈ ದೇಹವನ್ನು ನೀನು ಸುಮ್ಮನೆ ವ್ಯರ್ಥವಾಗಿ ನೀನು ಮಾರೋದಕ್ಕೆ ಹೊರಟಿದ್ಯಲ್ಲ ನೀನು ಅಂತ ಹೇಳಿಬಿಟ್ಟು, ಮಾರೋದಕ್ಕಲ್ಲ, ಅಂದರೆ ವ್ಯರ್ಥವಾಗಿ ನೀನು ಸತ್ತೋಗೋದಕ್ಕೆ ಹೊರಟಿದ್ಯಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಆಗ ಇವನಿಗೆ ಅದರ ಅರಿವಾಗುತ್ತೆ, ಹೌದಲ್ಲ, ಏನು ಬೇಕಾದರೂ ಮಾಡಿ ಬದುಕಬಹುದು, ಒಂದು ಕ್ಷಣಕ್ಕೆ ನಾವು ಮನಸ್ಸಿನ ಮಾತನ್ನು ಕೇಳಬಾರ್ದು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಪುನಃ ಅವನು ವಾಪಸ್ ಮನೆಗೆ ಹೋಗ್ತಾನೆ. ಇಷ್ಟು ಈ ಕಥೆಯ ಒಂದು ಸಾರಾಂಶ.